ಮುಂಬರುವ ಲೋಕಸಭೆ ಚುನಾವಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿಜೆಪಿಗೆ ಬಿಟ್ಕೊಡ್ಲಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ. ಕೆಸಿ ನಾರಾಯಣಗೌಡ ಮಂಡ್ಯ ಟಿಕೆಟ್ ಬಿಜೆಪಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತನ್ನ ಈ ಹಿಂದೆ ಕೂಡ ಹೇಳಿದ್ರು. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸುಮಲತಾ ನಮಗೆ ಸಹಾಯ ಮಾಡಿದ್ದಾರೆ, ಅವರಿಗೆ ಟಿಕೆಟ್ ನೀಡಿದ್ರೆ ತಪ್ಪೇನು ಅಂತ ನಾವು ಟಿಕೆಟ್ ಕೇಳಿದ್ದೀವಿ. ಮಂಡ್ಯ ಟಿಕೆಟ್ ಅವರಿಗೆ ಕೊಡಿ ಅಂತ ಹೈಕಮಾಂಡ್ಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮನವಿ ಕೂಡ ಮಾಡ್ಕೊಳ್ತೀವಿ. ಸುಮಲತಾ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು, ಅವರು ಕೂಡ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಬಿಟ್ಟು ಜೆಡಿಎಸ್ ಬೇರೆ ಕ್ಷೇತ್ರಕ್ಕೆ ಹೋಗಲಿ, ಮಂಡ್ಯ ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ನಾರಾಯಣಗೌಡ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ತಪ್ಪೇನಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿಜೆಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಹೈಕಮಾಂಡ್ ಜೆಡಿಎಸ್ಗೆ ಅಂತ ಸೂಚನೆ ಮಾಡೋದು ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನ ಹೈಕಮಾಂಡ್ ಹತ್ರ ನಾವು ಕುಂತು ತೀರ್ಮಾನ ಮಾಡ್ತೀವಿ, ಮಾತಾಡಿ ಚರ್ಚೆ ಅಷ್ಟೇ. ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ಇದರ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಸ್ಥಿಕರಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ ಬಿಜೆಪಿಗೆ ನಾವು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು, ಬಿಜೆಪಿ ಒಂದು ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಹೇಳಿ JDSನವ್ರು ನಮಗೆ ಮಾಡಲಿ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು JDSನವ್ರ ಭಾವನೆಗೆ ಬಂದಾದ್ಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ, ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೆ.